ಒಬ್ಬ ವ್ಯಕ್ತಿ ಮುಂಬೈ ಪೊಲೀಸರ ಕೈಯಿಂದ ಲಾಠಿ ಕಸಿದುಕೊಂಡು 5 ಪೊಲೀಸರನ್ನೇ ಹೆಗ್ಗಾಮುಗ್ಗಾ ಥಳಿಸಿದರೆ ಹೇಗಿರುತ್ತೆ? ಇಡೀ ಭೂಗತ ಲೋಕವನ್ನೇ ನಡುಗಿಸಿದ ಈ ಘಟನೆ ನಡೆದಿದ್ದು ಮುಂಬೈನ ಚಂಬೂರ್ನಲ್ಲಿ. ಕೇವಲ 5ನೇ ತರಗತಿ ಓದಿದ ಒಬ್ಬ ಸಾಮಾನ್ಯ ಹುಡುಗ ದಾವೂದ್ ಇಬ್ರಾಹಿಂನ ರೈಟ್ ಹ್ಯಾಂಡ್ ಆಗಿ ಬೆಳೆದಿದ್ದು ಹೇಗೆ? ಆತನೇ ಮುಂಬೈನ ಭೀಕರ ಡಾನ್ ಛೋಟಾ ರಾಜನ್. ಸಿನಿಮಾ ಟಿಕೆಟ್ ಮಾರುತ್ತಿದ್ದವನು ದೇಶಭಕ್ತ ಡಾನ್ ಅಂತ ಕರೆಸಿಕೊಂಡಿದ್ದು ಯಾಕೆ? ರಾಜೇಂದ್ರ ಸದಾಶಿವ ನಿಕಾಲ್ಚೆ 1957ರಲ್ಲಿ ಮುಂಬೈನ ಚಂಬೂರ್ನ ತಿಲಕ ನಗರದಲ್ಲಿ ಜನಿಸಿದನು. ಆತನ ತಂದೆ ಸದಾಶಿವ ನಿಕಾಲ್ಚೆ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಸಾಧಾರಣ ಕೂಲಿ ಕಾರ್ಮಿಕರಾಗಿದ್ದರು. ಅವರ ಕುಟುಂಬವು ಅತ್ಯಂತ ಬಡತನದಲ್ಲಿತ್ತು. ರಾಜೇಂದ್ರನಿಗೆ 4 ಸಹೋದರರು ಮತ್ತು 2 ಸಹೋದರಿಯರಿದ್ದರು. ಬಡತನದ ಕಾರಣದಿಂದಾಗಿ ಆತ ಕೇವಲ 5ನೇ ತರಗತಿವರೆಗೆ ಮಾತ್ರ ಓದಿ ಶಾಲೆಯನ್ನ ಬಿಡಬೇಕಾಯಿತು. ಶಾಲೆ ಬಿಟ್ಟ ನಂತರ ರಾಜೇಂದ್ರನು ಜೀವನೋಪಾಯಕ್ಕಾಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಲು ಶುರು ಮಾಡಿದನು. ಆ ಸಮಯದಲ್ಲಿ ಚಂಬೂರ್ನ ಸಹಕಾರ್ ಸಿನಿಮಾ ಮುಂದೆ ಟಿಕೆಟ್ಗಳನ್ನ ಬ್ಲಾಕ್ನಲ್ಲಿ ಮಾರಾಟ ಮಾಡುವ ಗ್ಯಾಂಗ್ಗಳಿದ್ವು. ಆತ ಜುಂಗಾ ಎಂಬ ಸಣ್ಣ ಗ್ಯಾಂಗ್ ಸೇರಿ ಟಿಕೆಟ್ ಬ್ಲಾಕ್ ಮಾಡಲು ಆರಂಭಿಸಿದನು. ಇದು ಆತನ ಅಪರಾಧ ಲೋಕದ ಮೊದಲ ಹೆಜ್ಜೆಯಾಗಿತ್ತು. 1970ರ ದಶಕದ ಕೊನೆಯಲ್ಲಿ ಪೊಲೀಸರು ಟಿಕೆಟ್ ಬ್ಲಾಕ್ ಮಾಡುವವರ ಮೇಲೆ ತೀವ್ರವಾದ ಲಾಠಿ ಚಾರ್ಜ್ ನಡೆಸುತ್ತಿದ್ದರು. ಒಮ್ಮೆ ಪೊಲೀಸರು ರಾಜೇಂದ್ರನನ್ನ ಹೊಡೆಯಲು ಬಂದಾಗ ಆತ ಭಯಪಡುವ ಬದಲು ತಿರುಗಿ ಬಿದ್ದರು. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೈಯಲ್ಲಿದ್ದ ಲಾಠಿಯನ್ನ ಕಸಿದುಕೊಂಡು ಒಬ್ಬನೇ 5 ಪೊಲೀಸರನ್ನ ಹೆಗ್ಗಾಮುಗ್ಗಾ ಥಳಿಸಿದನು. ಈ ಘಟನೆಯು ಮುಂಬೈ ಭೂಗತ ಲೋಕದಲ್ಲಿ ದೊಡ್ಡ ಸದ್ದನ್ನ ಮಾಡಿತು. ರಾಜೇಂದ್ರನ ಈ ಧೈರ್ಯದ ಸುದ್ದಿ ಅಂದಿನ ಚಂಬೂರ್ನ ಡಾನ್ ರಾಜನ್ ಮಹಾದೇವನ್ ನಾಯರ್, ಇವನನ್ನ ಬಡಾ ರಾಜನ್ ಎಂದು ಕರೆಯಲಾಗುತ್ತಿತ್ತು, ಆತನ ಕಿವಿಗೆ ಇದು ಬಿತ್ತು. ಬಡಾ ರಾಜನ್ ಆತನನ್ನ ಕರೆಸಿ ತನ್ನ ತಂಡಕ್ಕೆ ಸೇರಿಸಿಕೊಂಡನು. ರಾಜೇಂದ್ರನು ಬಡಾ ರಾಜನ್ನನ್ನು ತನ್ನ ಗುರು ಮತ್ತು ದೊಡ್ಡಣ್ಣನಂತೆ ನೋಡುತ್ತಿದ್ದನು. ಬಡಾ ರಾಜನ್ನ ನಂಬಿಕಸ್ಥ ಶಿಷ್ಯನಾದ ರಾಜೇಂದ್ರನಿಗೆ ಜನರು ಛೋಟಾ ರಾಜನ್ ಎಂದು ಕರೆಯಲಾರಂಭಿಸಿದ್ರು. ಬಡಾ ರಾಜನ್ನ ಮಾರ್ಗದರ್ಶನದಲ್ಲಿ ಆತ ಕಳ್ಳ ಸಾಗಾಣೆ, ಬೆದರಿಕೆ ಮತ್ತು ವಸೂಲಿ ದಂಧೆಗಳಲ್ಲಿ ಪಳಗಿದನು. 1983ರಲ್ಲಿ ಅಬ್ದುಲ್ ಕುಂಜು ಎಂಬ ವೈರಿಯು ಬಡಾ ರಾಜನ್ನನನ್ನು ಗುಂಡಿಕ್ಕಿ ಕೊಂದನು. ತನ್ನ ಗುರುವಿನ ಸಾವಿನಿಂದ ಕೆರಳಿದ ಛೋಟಾ ರಾಜನ್ ಅಬ್ದುಲ್ ಕುಂಜುವನ್ನ ಜೆಜೆ ಆಸ್ಪತ್ರೆಯಲ್ಲಿ ನರ್ಸ್ ವೇಷ ಧರಿಸಿ ಹತ್ಯೆ ಮಾಡಲು ಸಂಚು ರೂಪಿಸಿದನು. ಈ ಸೇಡಿನ ಪರ್ವವು ದಾವೂದ್ ಇಬ್ರಾಹಿಂನ ಗಮನ ಸೆಳೆಯಿತು. ದಾವೂದ್ ತನ್ನ ಡಿ ಕಂಪನಿಗೆ ರಾಜನ್ನನ್ನು ಆಹ್ವಾನಿಸಿದನು. ಅಂದಿನಿಂದ ಛೋಟಾ ರಾಜನ್ ಮುಂಬೈ ಮಾಫಿಯಾದಲ್ಲಿ ದಾವೂದ್ನ ಅತ್ಯಂತ ಪ್ರಬಲ ಸಹಚರನಾಗಿ ಬೆಳೆದನು. 1983ರಲ್ಲಿ ಛೋಟಾ ರಾಜನನ ಗುರು ಬಡಾ ರಾಜನ್ ಹತ್ಯೆಯಾದ ನಂತರ ರಾಜನ್ ಅಕ್ಷರಶಃ ರೊಚ್ಚಿಗೆದ್ದಿದ್ದನು. ತನ್ನ ಗುರುವಿನ ಕೊಲೆಗೆ ಕಾರಣನಾದ ಅಬ್ದುಲ್ ಕುಂಜು ಎಂಬಾತನನ್ನ ಕೊಲ್ಲಲು ರಾಜನ್ ಹಗಲಿರಲು ಸಂಚು ರೂಪಿಸಿದನು. ಈ ಸೇಡಿನ ಕಿಚ್ಚು ಮತ್ತು ರಾಜನ್ ತೋರುತ್ತಿದ್ದ ಅಪ್ರತಿಮ ನಿಷ್ಠೆಯನ್ನ ದೂರದಿಂದ ಗಮನಿಸುತ್ತಿದ್ದವನೇ ದಾವೂದ್ ಇಬ್ರಾಹಿಂ. ಆ ಕಾಲದಲ್ಲಿ ದಾವೂದ್ ಇಬ್ರಾಹಿಂ ಮುಂಬೈನಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಲು ಒಬ್ಬ ನಂಬಿಕಸ್ಥ ಯುವಕನಿಗಾಗಿ ಹುಡುಕುತ್ತಿದ್ದನು. ಛೋಟಾ ರಾಜನ್ ಅಂತಹ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಎಂದು ದಾವೂದ್ಗೆ ಅನಿಸಿತು. ದಾವೂದ್ ಇಬ್ರಾಹಿಂ ಛೋಟಾ ರಾಜನನ್ನ ಭೇಟಿಯಾಗಲು ತನ್ನ ಗ್ಯಾಂಗ್ ಸೇರಲು ಆಫರ್ ನೀಡಿದನು. ರಾಜನ್ ಕೂಡ ಮುಂಬೈ ಭೂಗತ ಲೋಕದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಲು ಒಬ್ಬ ಬಲಿಷ್ಠ ನಾಯಕನ ಅವಶ್ಯಕತೆಯಲ್ಲಿದ್ದನು. ಹಾಗಾಗಿ ಆತ ತಕ್ಷಣವೇ ದಾವೂದ್ನ ಡಿ ಕಂಪನಿ ಸೇರಿಕೊಂಡನು. ಅಂದಿನಿಂದ ದಾವೂದ್ ಮತ್ತು ರಾಜನ್ ಜೋಡಿ ಮುಂಬೈ ಮಾಫಿಯಾದಲ್ಲಿ ಬಾಸ್ ಮತ್ತು ರೈಟ್ ಹ್ಯಾಂಡ್ ಆಗಿ ಗುರುತಿಸಿಕೊಂಡಿತು. ದಾವೂದ್ ರಾಜನ್ ಮೇಲೆ ಕುರುಡು ನಂಬಿಕೆ ಇಟ್ಟಿದ್ದನು.
ಡಿ ಕಂಪನಿಯಲ್ಲಿ ರಾಜನ್ ಈ ಕೆಳಗಿನ ಪ್ರಮುಖ ಜವಾಬ್ದಾರಿಗಳನ್ನ ನಿಭಾಯಿಸುತ್ತಿದ್ದನು. ಮುಂಬೈನ ದೊಡ್ಡ ಬಿಲ್ಡರ್ಗಳು, ಸಿನಿಮಾ ನಿರ್ಮಾಪಕರು ಮತ್ತು ಉದ್ಯಮಿಗಳಿಂದ ಹಣ ವಸೂಲಿ ಮಾಡುವ ಹೊಣೆ ರಾಜನದಾಗಿತ್ತು. ಮುಂಬೈನಲ್ಲಿ ಬೆಳೆಯುತ್ತಿದ್ದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಡಿ ಕಂಪನಿಯ ಪಾಲು ಪಡೆಯಲು ರಾಜನ್ ತನ್ನ ದರ್ಪವನ್ನ ಬಳಸುತ್ತಿದ್ದನು. ದಾವೂದ್ನ ಶತ್ರುಗಳಾದ ಪಠಾಣ್ ಗ್ಯಾಂಗ್ ಮತ್ತು ಇತರ ಸ್ಥಳೀಯ ಗ್ಯಾಂಗ್ಗಳನ್ನ ಮಟ್ಟ ಹಾಕಲು ರಾಜನ್ ಹಿಟ್ ಸ್ಕ್ವಾಡ್ಗಳನ್ನ ಮುನ್ನಡೆಸುತ್ತಿದ್ದನು. 1986ರಲ್ಲಿ ಮುಂಬೈ ಪೊಲೀಸರು ದಾವೂದ್ ವಿರುದ್ಧ ತನಿಖೆ ತೀವ್ರಗೊಳಿಸಿದಾಗ ದಾವೂದ್ ಮುಂಬೈ ಬಿಟ್ಟು ದುಬೈಗೆ ಓಡಿಹೋದರು. ಭಾರತದಿಂದ ದೂರವಿದ್ರೂ ಮುಂಬೈ ಮಾಫಿಯಾವನ್ನ ನಿಯಂತ್ರಿಸಲು ದಾವೂದ್ ಸಂಪೂರ್ಣ ಅಧಿಕಾರವನ್ನ ಈ ಛೋಟಾ ರಾಜನ್ ಕೈಗೆ ನೀಡಿದನು. ದಾವೂದ್ ದುಬೈನಲ್ಲಿ ಕುಳಿತು ಆದೇಶ ನೀಡುತ್ತಿದ್ದರೆ ಮುಂಬೈನ ರಸ್ತೆಗಳಲ್ಲಿ ರಾಜನ್ ಆ ಆದೇಶಗಳನ್ನ ಜಾರಿಗೆ ತರುತ್ತಿದ್ದನು. ಈ ಅವಧಿಯಲ್ಲಿ ರಾಜನ್ ಎಷ್ಟೊಂದು ಶಕ್ತಿಶಾಲಿಯಾದನೆಂದರೆ ಆತನ ಅನುಮತಿ ಇಲ್ಲದೆ ಡಿ ಕಂಪನಿಯಲ್ಲಿ ಒಂದು ಹುಲ್ಲು ಕಡ್ಡಿಯೂ ಅಲುಗುತ್ತಿರಲಿಲ್ಲ. ರಾಜನ್ ಡಿ ಕಂಪನಿಗೆ ಸ್ಥಳೀಯ ಯುವಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿಕೊಂಡನು. ಆ ಸಮಯದಲ್ಲಿ ರಾಜನ್ ಅಡಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಶೂಟರ್ಗಳು ಮತ್ತು ಮಾಹಿತಿದಾರರು ಇದ್ದರು ಎಂದು ಹೇಳಲಾಗುತ್ತದೆ. ದಾವೂದ್ ಮತ್ತು ರಾಜನ್ ನಡುವಿನ ಈ ಸಂಬಂಧ ಕೇವಲ ವ್ಯವಹಾರವಾಗಿರದೆ ಉತ್ತಮ ಸ್ನೇಹವಾಗಿ ಬೆಳೆದಿತ್ತು. ದಾವೂದ್ನ ಪ್ರತಿಯೊಂದು ದೊಡ್ಡ ನಿರ್ಧಾರದಲ್ಲೂ ರಾಜನ್ ಸಲಹೆ ಇದ್ದೇ ಇರುತ್ತಿತ್ತು. ಈ ಸ್ನೇಹವು 1993ರವರೆಗೆ ಬಹಳ ಗಟ್ಟಿಯಾಗಿತ್ತು. ಆದರೆ ನಂತರ ಬಂದ ಛೋಟಾ ಶಕೀಲ್ ಮತ್ತು ಮುಂಬೈ ಬಾಂಬ್ ಸ್ಫೋಟ ಹೇಗೆ ಇವರ ಸ್ನೇಹವನ್ನ ಬದ್ಧ ವೈರಿಯನ್ನಾಗಿ ಬದಲಿಸಿತು ಎಂಬುದು ಭೂಗತ ಲೋಕದ ಅತಿ ದೊಡ್ಡ ತಿರುವು. ದಾವೂದ್ನ ಡಿ ಕಂಪನಿಯಲ್ಲಿ ಛೋಟಾ ರಾಜನ್ ನಂಬರ್ 2 ಸ್ಥಾನದಲ್ಲಿದ್ದರೆ ಛೋಟಾ ಶಕೀಲ್ 3ನೇ ಸ್ಥಾನದಲ್ಲಿದ್ದ. ಶಕೀಲ್ಗೆ ರಾಜನ್ ಮೇಲೆ ದಾವೂದ್ ಇಟ್ಟಿದ್ದ ಕುರುಡು ನಂಬಿಕೆ ಇಷ್ಟವಾಗ್ತಾ ಇರಲಿಲ್ಲ. ರಾಜನನ್ನ ಕೆಳಗಿಳಿಸಿ ದಾವೂದ್ನ ಅತ್ಯಂತ ಆಪ್ತನಾಗಬೇಕೆಂಬುದು ಶಕೀಲ್ನ ಆಸೆಯಾಗಿತ್ತು. ಇದಕ್ಕಾಗಿ ಆತ ದಾವೂದ್ನ ಕಿವಿಯೂದಲು ಶುರು ಮಾಡಿದ್ದ. 1992ರಲ್ಲಿ ಅರುಣ್ ಗವಳಿ ಗ್ಯಾಂಗ್ನವರು ದಾವೂದ್ನ ತಂಗಿ ಹಸೀನಾ ಪಾರ್ಕರ್ ಅವರ ಪತಿ ಇಬ್ರಾಹಿಂ ಪಾರ್ಕರ್ ಅವರನ್ನ ಕೊಲೆ ಮಾಡಿದ್ರು. ಇದರಿಂದ ಕೆರಳಿದ ದಾವೂದ್ ಸೇಡು ತೀರಿಸಿಕೊಳ್ಳಲು ರಾಜನ್ಗೆ ಆದೇಶಿಸಿದನು. ಆದ್ರೆ ಕೆಲವು ಕಾರಣಗಳಿಂದ ರಾಜನ್ ತಡ ಮಾಡಿದಾಗ ಛೋಟಾ ಶಕೀಲ್ ಈ ಅವಕಾಶವನ್ನ ಬಳಸಿಕೊಂಡ. ರಾಜನ್ ಈಗ ಸ್ವಂತ ಸಾಮ್ರಾಜ್ಯ ಕಟ್ಟಿಕೊಳ್ತಾ ಇದ್ದಾನೆ, ನಿಮ್ಮ ಮಾತು ಕೇಳ್ತಿಲ್ಲ ಎಂದು ಶಕೀಲ್ ದಾವೂದ್ಗೆ ನಂಬಿಸಿದನು. ಕೊನೆಗೆ ದಾವೂದ್ ರಾಜನನ್ನ ಕೇಳದೆಯೇ ಹತ್ಯೆಯ ಜವಾಬ್ದಾರಿಯನ್ನ ಶಕೀಲ್ಗೆ ನೀಡಿದನು. ಶಕೀಲ್ ಆಸ್ಪತ್ರೆಗೆ ನುಗ್ಗಿ ಶೂಟೌಟ್ ನಡೆಸಿ ದಾವೂದ್ನ ವಿಶ್ವಾಸ ಗಳಿಸಿದನು. ಎಲ್ಲಿಂದ ರಾಜನನ್ನ ಪ್ರಾಮುಖ್ಯತೆ ಕಡಿಮೆಯಾಗುತ್ತಾ ಬಂತು. ಮುಂಬೈ ಮಾಫಿಯಾ ಇತಿಹಾಸದಲ್ಲೇ ಅತಿ ದೊಡ್ಡ ತಿರುವು ಎಂದರೆ 1993ರ ಬಾಂಬ್ ಸ್ಫೋಟ. ದಾವೂದ್, ಐಎಸ್ಐ ಮತ್ತು ಟೈಗರ್ ಮೇಮನ್ ಸೇರಿ ಈ ಸ್ಫೋಟದ ಸಂಚು ರೂಪಿಸಿದ್ರು. ಆದ್ರೆ ಅಚ್ಚರಿ ಎಂದ್ರೆ ತನ್ನ ಬಲಗೈ ಬಂಟನಾಗಿದ್ದ ಛೋಟಾ ರಾಜನಿಗೆ ಈ ವಿಷಯವನ್ನ ದಾವೂದ್ ತಿಳಿಸಿರಲೇ ಇಲ್ಲ. ಸ್ಫೋಟದ ನಂತರ ಇಡೀ ದೇಶ ದಾವೂದ್ ವಿರುದ್ಧ ತಿರುಗಿ ಬಿದ್ದಾಗ ರಾಜನ್ಗೆ ತಾನು ಮೋಸ ಹೋಗಿರೋದು ತಿಳಿಯಿತು. ಗ್ಯಾಂಗ್ನ ಒಳಗಿದ್ದ ಮುಸ್ಲಿಂ ಸದಸ್ಯರು ರಾಜನನ್ನ ಕಾಫಿರ್ ಎಂದು ಹೀಯಾಳಿಸಲು ಶುರು ಮಾಡಿದ್ರು. ತಾನು ದಾವೂದನಿಗೆ ಕೇವಲ ಒಬ್ಬ ದಾಳವಾಗಿದ್ದೆ ಎಂಬ ಸತ್ಯ ಆಗ ರಾಜನ್ಗೆ ಅರಿವಾಯಿತು. 1994ರಲ್ಲಿ ದಾವೂದ್ ದುಬೈನಲ್ಲಿ ಒಂದು ದೊಡ್ಡ ಪಾರ್ಟಿ ಏರ್ಪಡಿಸಿದ್ದನು. ಅದರಲ್ಲಿ ರಾಜನನ್ನ ಕೊಲ್ಲಲು ಶಕೀಲ್ ಸ್ಕೆಚ್ ಹಾಕಿದ್ದನು. ಆದರೆ ರಾಜನ್ಗೆ ಈ ವಿಷಯ ಮೊದಲೇ ತಿಳಿದು ಬಂತು. ಜೀವ ಉಳಿಸಿಕೊಳ್ಳಲು ರಾಜನ್ ಅದೇ ರಾತ್ರಿ ತನ್ನ ನಿಷ್ಠಾವಂತ ಸಹಚರರೊಂದಿಗೆ ದುಬೈನಿಂದ ತಪ್ಪಿಸಿಕೊಂಡು ಮಲೇಷ್ಯಾಕ್ಕೆ ಓಡಿಹೋದನು. ಇಲ್ಲಿಗೆ ದಶಕಗಳ ಸ್ನೇಹ ಅಂತ್ಯವಾಗಿ ಮುಂಬೈ ಬೀದಿಗಳಲ್ಲಿ ರಕ್ತಸಿಕ್ತ ಗ್ಯಾಂಗ್ ವಾರ್ ಆರಂಭವಾಯಿತು. ದಾವೂದ್ನಿಂದ ಬೇರೆಯಾದ ನಂತರ ರಾಜನ್ ತಾನೊಬ್ಬ ಹಿಂದೂ ಡಾನ್ ಅಥವಾ ದೇಶಭಕ್ತ ಡಾನ್ ಎಂದು ಕರೆದುಕೊಂಡನು. 1993ರ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾದ ಪ್ರತಿಯೊಬ್ಬರನ್ನ ಹುಡುಕಿ ಕೊಲ್ಲೋದಾಗಿ ಘೋಷಿಸಿದನು.
ಮತ್ತು ಸಲೀಂ ಕುರ್ಲಾ ಅಂತಹ ದಾವೂದ್ನ ಆಪ್ತರನ್ನ ರಾಜನ್ ಹತ್ಯೆ ಮಾಡಿದರು. ಇದು ದಾವೂದ್ನ ಜಾಗತಿಕ ನೆಟ್ವರ್ಕ್ಗೆ ರಾಜನ್ ನೀಡಿದ ನೇರ ಸವಾಲಾಗಿತ್ತು. ದಾವೂದ್ನ ಸಾಮ್ರಾಜ್ಯವನ್ನ ಕಟ್ಟಿದವನೇ ಈ ರಾಜನ್. ಆದ್ರೆ ಅದೇ ಸಾಮ್ರಾಜ್ಯವನ್ನ ಅಲುಗಾಡಿಸಿದವನು ಕೂಡ ರಾಜನ್. ದಾವೂದ್ ತನ್ನ ಶಕ್ತಿಯನ್ನ ಕಳೆದುಕೊಂಡರೆ ರಾಜನ್ ತನ್ನ ಗುರುತನ್ನ ಉಳಿಸಿಕೊಳ್ಳಲು ಹೋರಾಡಿದನು. ದಾವೂದ್ನಿಂದ ಬೇರೆಯಾದ ನಂತರ ರಾಜನ್ ವಿವಿಧ ದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದನು. 2000 ಇಸ್ವಿಯಲ್ಲಿ ಆತ ಬ್ಯಾಂಕಾಕ್ನ ಒಂದು ಅಪಾರ್ಟ್ಮೆಂಟ್ನಲ್ಲಿ ಸುಕುಮಾರ್ ರಾಜ್ ಎಂಬ ಹೆಸರಿನಲ್ಲಿ ವಾಸವಾಗಿದ್ದನು. ಈ ವಿಷಯ ಛೋಟಾ ಶಕೀಲ್ಗೆ ತಿಳಿಯಿತು. ಶಕೀಲ್ ತನ್ನ ಅತ್ಯಂತ ಅಪಾಯಕಾರಿ ಶೂಟರ್ ಮುನ್ನಾ ಮತ್ತು ಇತರ ಹಂತಕರನ್ನ ಬ್ಯಾಂಕಾಕ್ಗೆ ಕಳುಹಿಸಿದನು. ಹಂತಕರು ಪಿಜ್ಜಾ ಡೆಲಿವರಿ ಬಾಯ್ಸ್ ವೇಷದಲ್ಲಿ ರಾಜನ್ ಫ್ಲಾಟ್ಗೆ ನುಗ್ಗಿದ್ರು. ಅಲ್ಲಿ ನಡೆದ ಭೀಕರ ಗುಂಡಿನ ಚಕಮಕಿಯಲ್ಲಿ ರಾಜನನ್ನ ಆಪ್ತ ರೋಹಿತ್ ವರ್ಮಾ ಸಾವನ್ನಪ್ಪಿದನು. ರಾಜನ್ನ ಹೊಟ್ಟೆ ಮತ್ತು ಕೈಗೆ ಗುಂಡುಗಳು ತಗುಲಿದ್ದವು. ರಾಜನ್ ಸತ್ತೇ ಹೋದ ಎಂದು ಶಕೀಲ್ ಸಂಭ್ರಮಿಸಿದನು. ಆದರೆ ರಾಜನ್ ಸಾಯಲಿಲ್ಲ. ಗಾಯಗೊಂಡಿದ್ದರೂ ಆತ ಅಪಾರ್ಟ್ಮೆಂಟ್ನ ಕಿಟಕಿಯಿಂದ ಹಗ್ಗದ ಸಹಾಯದಿಂದ ಕೆಳಗಿಳಿದು ತಪ್ಪಿಸಿಕೊಂಡನು. ನಂತರ ಆಸ್ಪತ್ರೆಗೆ ದಾಖಲಾದ ಆತನನ್ನ ಅಲ್ಲಿಂದಲೂ ರಾಜನ್ ಬೆಂಬಲಿಗರು ಮತ್ತು ಕೆಲವು ಅಧಿಕಾರಿಗಳ ಸಹಾಯದಿಂದ ರಹಸ್ಯವಾಗಿ ಸ್ಥಳಾಂತರಿಸಲಾಯಿತು. ಈ ಘಟನೆಯ ನಂತರ ರಾಜನ್ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಸುದ್ದಿಯಾದನು. ಬ್ಯಾಂಕಾಕ್ ದಾಳಿಯ ನಂತರ ರಾಜನ್ ತುಂಬಾ ಎಚ್ಚರಿಕೆಯಾದನು. ಆತ ಆಸ್ಟ್ರೇಲಿಯಾ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾಗಳಲ್ಲಿ ಅಲೆದಾಡಿದನು. ಕಾಲ ಕಳೆದಂತೆ ಆತನ ಕಿಡ್ನಿ ಸಮಸ್ಯೆಗಳು ಹೆಚ್ಚಾದವು ಮತ್ತು ದಾವೂದ್ ಗ್ಯಾಂಗ್ನಿಂದ ಜೀವಕ್ಕೆ ಅಪಾಯವಿದ್ದ ಕಾರಣ ಆತ ಮಾನಸಿಕವಾಗಿಯೂ ಕುಗ್ಗಿಹೋಗಿದ್ದನು. ಇನ್ನೊಂದೆಡೆ ಭಾರತದ ಸಿಬಿಐ ಆತನನ್ನ ಹಿಡಿಯಲು ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿತ್ತು. ರಾಜನ್ ಸುಮಾರು 27 ವರ್ಷಗಳಿಂದ ಭಾರತೀಯ ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಿದ್ದನು. ಆದರೆ ಅಕ್ಟೋಬರ್ 25, 2015ರಂದು ಆತ ಇಂಡೋನೇಷ್ಯಾದ ಬಾಲಿ ವಿಮಾನ ನಿಲ್ದಾಣಕ್ಕೆ ಬಂದಾಗ ಅಲ್ಲಿನ ಪೊಲೀಸರು ಆತನನ್ನ ಬಂಧಿಸಿದರು. ರಾಜನ್ ಮೇಲೆ ಮುಂಬೈ ಮತ್ತು ಭಾರತದ ವಿವಿಧೆಡೆ ಸುಮಾರು 70ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಿವೆ. ಪತ್ರಕರ್ತ ಜೆ.ಡೆ ಹತ್ಯೆ ಪ್ರಕರಣ ಸೇರಿದಂತೆ ಅನೇಕ ಕೇಸ್ಗಳಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಸದ್ಯಕ್ಕೆ ಆತ ದೆಹಲಿಯ ಅತ್ಯಂತ ಸುರಕ್ಷಿತವಾದ ತಿಹಾರ್ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಾನೆ. ದಾವೂದ್ನಿಂದ ಆತನಿಗೆ ಎಂದಿಗೂ ಜೀವಕ್ಕೆ ಅಪಾಯವಿರುವ ಕಾರಣ ಜೈಲಿನಲ್ಲಿ ಆತನಿಗೆ ವಿಶೇಷ ಭದ್ರತೆ ನೀಡಲಾಗಿದೆ. ಒಂದು ಕಾಲದಲ್ಲಿ ಮುಂಬೈ ಬೀದಿಗಳಲ್ಲಿ ಟಿಕೆಟ್ ಬ್ಲಾಕ್ ಮಾಡುತ್ತಿದ್ದ ಯುವಕ ದಾವೂದ್ನ ಸಾಮ್ರಾಜ್ಯವನ್ನ ಆಳಿದನು. ಆದರೆ ಅತಿಯಾದ ಅಧಿಕಾರದ ಹಪಾಹಪಿ ಮತ್ತು ದ್ರೋಹದ ಕಾರಣ ಕೊನೆಗೂ ಜೈಲು ಪಾಲಾದನು. ಛೋಟಾ ರಾಜನ್ ಜೀವನವು ಅಪರಾಧ ಲೋಕದ ಅಂತ್ಯ ಯಾವಾಗಲೂ ಕತ್ತಲೆಯಲ್ಲೇ ಇರುತ್ತದೆ ಎಂಬುದಕ್ಕೆ ದೊಡ್ಡ ಉದಾಹರಣೆ.